ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು 4 ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಿಗ್ಗೆ ಇವಾಗ 5 ಗಂಟೆ ಆಗಿದೆ. ಇವತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ಹೆಲ್ತಿಯಾಗಿರೋವಂಥದ್ದು ಈ ಪುಡಿನ ನಾನು ಮನೇಲೇ ಮಾಡ್ಕೊಂಡಿರೋದು. ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಚಕ್ಕೆನ ರಾತ್ರಿನೇ ಅರ್ಧ ಗ್ಲಾಸ್ ನೀರಲ್ಲಿ ನೆನೆಸಿದ್ದೆ. ನೋಡಿ, ಇದು ಮನೇಲಿ ಮಾಡ್ಕೊಂಡಿರೋದು. ಈ ಒಂದು ಡ್ರಿಂಕ್ಸ್ ತೊಗೊಂಡು ಅರ್ಧ ಗಂಟೆ ವಾಕ್ ಹೋಗಿ ಬಂದು ನಾನೊಂದು ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೀವಿ. ಅದು ರೊಟ್ಟಿ ಜೊತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೋಡಿ, ರೊಟ್ಟಿ ತುಪ್ಪ ಈ ಒಂದು ಸೊಪ್ಪಿನ ಪಲ್ಯ ಜೊತೆ ಸೂಪರ್ ಕಾಂಬಿನೇಷನ್ನು. ಈ ಥರದ್ದು ಒಂದು ಟೇಸ್ಟ್ ನಾನು ಹೋಟೆಲಲ್ಲಿ ಟೇಸ್ಟ್ ಮಾಡಿದ್ದು. ನಾವು ಬೇಳೆಯನ್ನು ಆ್ಯಡ್ ಮಾಡ್ಕೊಂಡು ಪಲ್ಯ ಮಾಡಿದ್ದೀವಿ, ಕಾಳುಗಳನ್ನು ಆ್ಯಡ್ ಮಾಡಿದ್ದೀವಿ. ಬಟ್ ಕಡಲೆಬೇಳೆನ ಹಾಕ್ಕೊಂಡು ಮಾಡಿರೋದು ನಾನು ಫಸ್ಟ್ ಟೈಮು ಟೇಸ್ಟ್ ಮಾಡಿರೋದು. ಹಾಸನಿಗೆ ಹೋದಾಗ ಒಂದು ಹೋಟೆಲಲ್ಲಿ ನಾನು ಟೇಸ್ಟ್ ಮಾಡಿ ಬಂದು ಟ್ರೈ ಮಾಡಿದ್ದು. ಇದು ತುಂಬ ಚೆನ್ನಾಗಿ ಬಂತು. ಅಲ್ಲಿ ಹೋಟೆಲಲ್ಲಿ ಏನು ಮಾಡಿದರು, ಕಡಲೆಬೇಳೆನ ನೆನೆಸ್ಬಿಟ್ಟು ಆ್ಯಡ್ ಮಾಡಿದರು. ನಾನಿಲ್ಲಿ ಬೇಯಿಸ್ಕೊಬಿಟ್ಟು ಹೊಟ್ಟೆಗೆ ಸರಿಯಾಗಲ್ವೇನೋ ಅಂದ್ಕೊಂಡೇಳಿ ಬೇಯಿಸ್ಕೊಬಿಟ್ಟು ನಾನು ಸಬ್ಸಿಗೆ ಸೊಪ್ಪು ಜೊತೆ ಸೇರಿಸ್ಕೊಂಡು ಪಲ್ಯ ಮಾಡಿದ್ದೀನಿ. ಫ್ರೆಂಡ್ಸ್, ಅದೊಂಥರ ಕೋಸಂಬರಿ ಟೈಪ್ ಇತ್ತು ಪಲ್ಯ. ಸಬ್ಸಿಗೆ ಸೊಪ್ಪು, ಕಡಲೆಬೇಳೆ ನೆನೆಸಿ ಹಾಕಿರೋದ್ರಿಂದ ಒಂಥರ ಕೋಸಂಬರಿ ಟೇಸ್ಟ್ ಇತ್ತು. ಇದು ಸಹ ಕೋಸಂಬರಿ ಟೇಸ್ಟೇ ಅಂತ ಹೇಳ್ತಾರೆ ಮನೇಲಿ ತಿಂದಾಗ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಸಬ್ಸಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಬೇಕು, ಕಲ್ಲು ತುಂಬ ಇರುತ್ತೆ, ಕಡ್ಡಿ ಇರೋದ್ರಿಂದ ಇದು ಎಲೆಗಳು. ಇದು 2 ಕಟ್ ತೊಗೊಂಡಿದ್ದೀನಿ. ಮತ್ತು 1 ಲೋಟದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾನು ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಹಸಿರು ಮೆಣಸಿಕಾಯಿ, ಒಗ್ಗರಣೆಗೆ ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿ, ಈರುಳ್ಳಿ 1, ಹಸಿರು ಮೆಣಸಿಕಾಯಿ 3, ಈರುಳ್ಳಿ 1, ಟೊಮೆಟೊ 1, ಬೆಳ್ಳುಳ್ಳಿನ ಒಂದು 10 ಎಸಳು ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ ಹಾಗೂ ಎಣ್ಣೆ, ಫೈನಲಿ ಕಾಯಿ ತುರಿನ ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಕಡಲೆಬೇಳೆನ ಮೊದಲು ತೊಳ್ಕೊಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಉಪ್ಪಾಕಿ. ಫ್ರೆಂಡ್ಸ್, ಈ ಥರ ಹೊರಗಡೆ ಹೋದಾಗ ಒಂದೊಂದು ಟೇಸ್ಟ್ ನೋಡಿದಾಗ ಮನೆಗೆ ಬಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿರುತ್ತಲ್ಲ, ಅಂಥವರಿಗೆ ಅಡುಗೆಯಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಕಡೆ ಹೋದರೆ ಸುಮ್ಮನೆ ನಾವು ಊಟ ಮಾಡ್ಕೊಬಿಟ್ಟು ಬರಬಾರ್ದು. ಒಂದು ಟೇಸ್ಟನ್ನು ಸವಿದ್ಬಿಟ್ಟು ಅದನ್ನು ಹೇಗೆ ಮನೇಲಿ ಬಂದು ನೋಡೋಣ ಅನ್ನೋದೊಂದು ಟ್ರೈ ಮಾಡೋ ಒಂದು ಮನೋಭಾವನೆ ಒಂದು ಲೇಡೀಸಲ್ಲಿ ಇರಬೇಕು. ಆವಾಗ ಒಂದು ಅಡುಗೆಯಲ್ಲಿ ಆಸಕ್ತಿ ಅವರಿಗೆ ಹೆಚ್ಚಿರುತ್ತೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಬೇಯಬೇಕು, ತುಂಬ ಮಿಲ್ಗಂಗೆ ಬೇಯಿಸ್ಕೋಬೇಡಿ, ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ಅವರು ನನಗೆ ಹೋಟೆಲಲ್ಲಿ ನೆನೆಸ್ಬಿಟ್ಟು ಆ್ಯಡ್ ಮಾಡಿದರು. ಕೇಳಿದೆ ನಾನು, ಇದು ಹೇಗೆ ನೆನೆಸಿರೋದಾ ಅಥವಾ ಇದು ಅಂದರೆ ನೆನೆಸಿರೋದು ಅಂತ ಹೇಳಿದ್ರು. ತುಂಬ ಟೇಸ್ಟಾಗಿತ್ತು. ಅವ್ರದ್ದು ಮಸಾಲೆ ಏನೋ ಟೇಸ್ಟ್ ಇತ್ತೇನೋ, ಆದರೆ ನಾವು ಮನೇಲೇ ಇರೋವಂಥ ಪದಾರ್ಥಗಳನ್ನು ಆರೋಗ್ಯಕರವಾಗಿ ಹೀಗೆ ಮಾಡ್ಕೋಬೋದು. ಫ್ರೆಂಡ್ಸ್, ಇದರಲ್ಲಿ ನಾನು ಗರಂ ಮಸಾಲೆ ಒಂದು ತೋರಿಸಿಲ್ಲ, ನಾನು ಒಗ್ಗರಣೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದನ್ನ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಈ ಥರ ಹೊಸ ಹೊಸ ರುಚಿಗಳನ್ನು ಟ್ರೈ ಮಾಡ್ತಾಯಿದ್ರೆ ನಾವು ಅಡುಗೆಯಲ್ಲಿ ಸ್ವಲ್ಪ ಪ್ರವೀಣರು ಅಂತ ಅನ್ನಿಸ್ಕೋಬೋದೇನೋ. ನಾವು ಲೇಡೀಸ್ ನಮಗೇ ನಾವು ಗ್ರೇಡ್ ಕೊಟ್ಕೋಬೇಕು. ನೋಡಿ, ಹಸಿರು ಮೆಣಸಿಕಾಯಿನ ಒಂದು 3 ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೂ ಈರುಳ್ಳಿನೂ ಸಹ. ನಾನು ಸ್ವಲ್ಪ ಹೊರಗಡೆ ಯಾವುದಾದ್ರು ಊಟಕ್ಕೆ ಹೋದರೆ ಟೇಸ್ಟ್ಗಳನ್ನು ಹೇಗೆ ಮಾಡೋದು, ಏನೇನು ಹಾಕಿದ್ದಾರೆ ಎಲ್ಲ ಒಂದು ಸ್ವಲ್ಪ ಬಿಡಿಸಿ ನೋಡಿ ನಾನು ತಿಳ್ಕೊಳ್ಳೋದು ಜಾಸ್ತಿ. ನನಗೆ ಅಡುಗೆಯಲ್ಲಿ ಅಂದರೆ ಇಂಟ್ರೆಸ್ಟ್ ಜಾಸ್ತಿ. ಏನು ತುಂಬ ಒಂದು ನಳಪಾಕ ಇಳಿಸೋದಲ್ಲ, ನಾವು ಏನು ತಿಂತೀವಿ ಅದನ್ನೇ ಮನೇಲಿ ಸಿಂಪಲ್ಲಾಗಿ ನಮ್ಮ ಮನೇಲಿರುವಂಥದ್ದೇ ಪದಾರ್ಥಗಳನ್ನು ಬಳಸಿ ಮಾಡ್ಕೊಳ್ಳೋ ಅಂಥದ್ದನ್ನ ನಾನು ಟ್ರೈ ಮಾಡ್ತೀನಿ. ನೋಡಿ, ಟೊಮೊಟೊನೂ ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ. 1-2 ಚಿಟಿಕೆ ಅರಿಶಿನೂ ಸಹ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸು, ಎಲ್ಲ ತರಕಾರಿ ಎಲ್ಲ ಸಾಮಾನುಗಳು ಇದ್ದರೆ 5ರಿಂದ 10 ನಿಮಿಷದಲ್ಲಿ ನಾವು ಅಡುಗೆ ಮಾಡಿ ಮುಗಿಸ್ಕೊಬಿಡ್ಬೋದು. ಬೆಳಗಿಂದ ಸಾಯಂಕಾಲ ತನಕ ಅಡುಗೆ ಮನೆಯಲ್ಲೇ ಇರಬೇಕು ಅನ್ನೋದೇನಿಲ್ಲ. ಎಲ್ಲ ಒಂದು ರೀತಿ ಹದವಾಗಿದ್ದರೆ ಅಡುಗೆ ಮನೆಯಲ್ಲಿ ಬೇಗ ಒಂದು ಪಟಾಪಟ ಅಡುಗೆ ಮುಗಿಸ್ಬಿಡ್ಬೋದು. ನೋಡಿ, ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅಡುಗೆನ ಇಷ್ಟಪಟ್ಟು ಮಾಡಬೇಕಂತೆ, ಅದರಲ್ಲಿ ಟೇಸ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಗರಂ ಮಸಾಲೆ ತೋರಿಸಿರಲಿಲ್ಲ ನಾನು, ಈಗ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲೆನ. ಒಂದು ಅರ್ಧ ಟೀ ಸ್ಪೂನಷ್ಟು ಆದರೆ ಸಾಕು, ತುಂಬ ಬೇಡ. ತುಂಬ ಫ್ಲೇವರ್ ಬೇಕು ಅನ್ನೋರು ಸೇರಿಸ್ಕೊಳ್ಳಿ, ಮೀಡಿಯಮ್ ಫ್ಲೇವರ್ ಸಾಕು.
ಜಾಸ್ತಿ ಒಂದು ಮಸಾಲೆ ಬೇಡ ಅನ್ನೋರು ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇದಕ್ಕೆ ನಾವು ಹುಳಿ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ನಮ್ಮನೆ ಟೇಸ್ಟ್ ಪ್ರಕಾರ. ಆದರೆ ಇದು ಸಿಂಪಲ್ಲಾಗಿ ಅಂತಂದರೆ ನಾನು ಹಸಿರು ಮೆಣಸಿಕಾಯಿ ತಗೊಂಡು ಮಾಡಿದ್ದೀನಿ. ನೋಡಿ ಸೊಪ್ಪನ್ನು ತೊಳೆದಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಒಂದು ಚಿಕ್ಕ ಪುಟ್ಟ ಪಲ್ಯಗಳ ಜೊತೆ ಒಂದು ಚಪಾತಿ, ಒಂದು ರೊಟ್ಟಿ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಇದು ನೋಡಿ ಈ ಥರ ಬೇಯಬೇಕು. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಬೆಂದ ನಂತರ ಅದು ನೀರಿನ ಅಂಶ ಬಿಟ್ಕೊಂಡಿರುತ್ತೆ ನೋಡಿ. ನಂತರ ಇದಕ್ಕೆ ಕಡಲೆಬೇಳೆನ ಸೇರಿಸ್ಕೋಬೇಕಾಗತ್ತೆ. ಚೆನ್ನಾಗಿದ್ದು ಎಣ್ಣೆಲೇ ಫ್ರೈ ಆಗಬೇಕು. ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಸೊಪ್ಪನ್ನು. ಇದು ಈ ಥರ ಎಣ್ಣೆಲೇ, ಅದರಲ್ಲಿರೋಂಥ ನೀರಿನ ಅಂಶ ಹಾಗೂ ಎಣ್ಣೆಲೇ ಫ್ರೈ ಆಗಬೇಕಿದು. ನೀರು ಹಾಕ್ಕೊಂಡು ಕಡಲೆಬೇಳೆ ಜೊತೆನೂ ಕೆಲವರು ಬೇಯಿಸ್ಬಿಟ್ಟು ಒಟ್ಟಿಗೆ ಹಾಕ್ತಾರೆ, ಅದೊಂಥರ ಮೆತ್ತಗಾದಂಗೆ ಆಗುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಎಣ್ಣೆಲೇ ಫ್ರೈ ಮಾಡಿಕೊಂಡು ಸೊಪ್ಪನ್ನು ನಂತರ ಕಡಲೆಬೇಳೆನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೀರೆಲ್ಲ ಹಿಂಗೋಗಿದೆ ಇದ್ರದ್ದೂ ಸಹ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು, ಹಾಗಾಗಿ ಮನೇಲಿ ಬಂದು ಟ್ರೈ ಮಾಡಿದೆ ಫ್ರೆಂಡ್ಸ್. ನೀವೊಮ್ಮೆ ಮಾಡಿ ನೋಡಿ. ಹೋಟೆಲ್ಗಳಲ್ಲಿ ಏನೋ ಒಂಥರ ಟೇಸ್ಟ್ ಸಿಗುತ್ತೆ, ಅದು ಖುಷಿಯಾಗುತ್ತೆ. ನಮ್ಮನೆಯವ್ರಿಗೂ ಕೇಳಿ ನೋಡಿದೆ ಹೇಗಿದೆ ಟೇಸ್ಟು ಅಂದಾಗ ಇದೊಂಥರ ಕೋಸಂಬರಿ ಟೈಪ್ ಇದೆ ಅಂತ ಹೇಳಿದ್ರು. ಅಲ್ಲೂ ಸಹ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಅದು ಕೋಸಂಬರಿ ಥರನೇ ಇತ್ತು. ಆದರೆ ನಾನು ಈ ಥರ ಒಂದು ಡಿಫ್ರೆಂಟಾಗಿ ಬೇಯಿಸ್ಕೊಬಿಟ್ಟು ಮಾಡೋಣ ಅಂತ ಮಾಡಿದೆ. ಅವರು ಇಲ್ಲಿ ಕೇಳಿದಾಗ ಅದೇ ಟೇಸ್ಟು ಅಂತಲೂ ಹೇಳಿದ್ದಾರೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಫೈನಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಫ್ರೆಶ್ ಕಾಯಿ ತುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಜಾಮೂನ್ ಬಟ್ಲಷ್ಟು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹುಳಿ ಪುಡಿನೂ ಆ್ಯಡ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ, ಅದೊಂಥರ ಟೇಸ್ಟ್ ಆಗುತ್ತೆ. ನಾನು ಹಸಿರು ಮೆಣಸಿಕಾಯಲ್ಲಿ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇದ್ರ ಜೊತೆ ಒಂದು ರೊಟ್ಟಿ ಕಾಂಬಿನೇಷನ್ನು ಇಲ್ಲ ಚಪಾತಿ ಕಾಂಬಿನೇಷನ್ನು ಇಲ್ಲ ಬೇಳೆ ಸಾರಿಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೀನಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇದಾಗಿದೆ, ಈಗ ಫೈನಲಿ ಆಗಿದೆ ಇದು. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.